ಕೆನಡಾದಲ್ಲಿ ಗುಂಡೇಟಿಗೆ ಕನ್ನಡಿಗ ಬಲಿಯಾಗಿದ್ದಾನೆ. ವುಡ್ಬೈನ್ ಪ್ಲಾಜಾ ಬಳಿಯಲ್ಲಿ ನಡೆದ ಶೂಟೌಟ್ನಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಮೂಲದ ಚಂದನ್ ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸವಾಗಿದ್ದರು. ನಿನ್ನೆ ನಡೆದ ಗುಂಡಿನ ದಾಳಿಯಲ್ಲಿ ಚಂದನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಕೂಡಲೇ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಕೂಡ ಚಿಕಿತ್ಸೆ ಫಲಿಸದೆ ಚಂದನ್ ಸಾವನ್ನಪ್ಪಿದ್ದಾರೆ. ಮಾಲ್ ಬಳಿ ಚಂದನ್ ಬರ್ತಾ ಇದ್ದಂತೆ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಘಟನೆ ಸಂಬಂಧ ಪೊಲೀಸರು ಮಾಹಿತಿ ನೀಡಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಯಾವ ಕಾರಣಕ್ಕೆ ಗುಂಡಿನ ದಾಳಿ ನಡೆದಿದೆ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿರುವ ಚಂದನ್ ಕುಮಾರ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಚಂದನ್ ಹತ್ಯೆಯಾಗಿರುವ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಲಾಗಿದೆ. ಚಂದನ್ ತಂದೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು. 6 ವರ್ಷದ ಹಿಂದೆ ಚಂದನ್ ಕೆನಡಾಗೆ ತೆರಳಿದ್ರು. ಅಲ್ಲಿ ಕನ್ನಡದ ಕೆಲಸವನ್ನೂ ಮಾಡುವುದರ ಜೊತೆಗೆ ಭಾರತೀಯ ಮೂಲದವರ ಜೊತೆಗೆ ಉತ್ತಮ ಬಾಂಧವ್ಯ ಇತ್ತು ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಅಂತ ಹೇಳಿದರು. ಅದೇ ಕೊರಗದಲ್ಲಿದ್ದ ನಾವು ಮದುವೆ ಮಾಡ್ಕೊಂಡು ಹೋಗಪ್ಪ ಇಲ್ಲಿ ಬಂದ್ಬಿಡು, ಕೆನಡಾಗೆ ಕೊಡ್ತಾ ಇರಲಿಲ್ಲ, ಎಲ್ಲ ಅಮೇರಿಕಕ್ಕೆ ಕೇಳ್ತದೆ, ಅಮೇರಿಕ ಟ್ರೈ ಮಾಡ್ದ, ಬಂದ್ಬಿಡು ಅಂತಂದ್ರೆ ಊನವನು ಅಷ್ಟೇ. ಅದೇ ನಮಗೆ ಪಾರ್ಥಿವ ಶರೀರ ತಂದು ನಮ್ಮ ಮಾತೃಭೂಮಿಯಲ್ಲಿ ಅಂತ ಸಂಸ್ಕಾರ ಮಾಡಿದ್ರೆ ನಮಗಿರೋನೊಬ್ಬನೇ ಮಗ, ಅದನ್ನು ಪುಣ್ಯ ಕಟ್ಕೊಂತೀವಿ. ನಮ್ಮ ಮಾತೃಭೂಮಿಯಲ್ಲಿ ಮಾಡಿದ್ರು ಅಂತಂದು ಇದು ಇರ್ತದೆ. ಅದಕ್ಕೆ ಪ್ರಧಾನಮಂತ್ರಿಗಳು ನಮಗೆ ಸಹಕಾರ ಕೊಟ್ಟು ಅದಕ್ಕೆ ನಾನು ಅವರಿಗೆಲ್ಲ ಈ ರೀತಿ ಘಟನೆ ಆಗ್ತಿದ್ದು ನಾವು ಕನಸಲ್ಲೂ ಅನ್ಕೊಂಡಿಲ್ಲ. ಅವನು ಮದುವೆ ಮಾಡಿಬಿಟ್ಟಿದ್ರೆ ಅವನು ಎಲ್ಲೋ ಸುಖವಾಗಿರೋನು ಇಲ್ಲೇ ಬಂದ್ಬಿಡೋನು ಬಂದ್ಬಿಡ್ತೀನಿ ಅಂತ ಹೇಳೋದು. ನಾನು ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ, ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ, ಎಲ್ಲರನ್ನೂ ಚೆನ್ನಾಗಿ ಹೊಂದ್ಕೊಂಡು ಮಾಡಿಕೊಂಡು ಕಷ್ಟ ಸುಖ ಆಯಿತು, ಜನರಲ್ ನಾಲೆಡ್ಜ್ ಆಯಿತು, ಪ್ರತಿಯೊಂದರಲ್ಲೂ ಮುಂದಿದ್ದ ಅವನು. ಏನು ಜನಸೇವೆ ಇದೆಲ್ಲ ಭಾಳ ಇತ್ತು ಅವನಿಗೆ. ಆಪ್ಟಿಮಿಸ್ಟಿಕ್ ಆಗೇ ಇದ್ದ ಅವನು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲ ಚೆನ್ನಾಗಿದ್ದ. ಅವನು ಕೊರಿಯನ್ ಲವ್ ಗೇಮ್ಗೆ ಗಾಜಿಯಾಬಾದ್ನ 3 ಸಹೋದರಿಯರು ಬಲಿಯಾಗಿರುವ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತ ಸಂಭವಿಸಿದೆ. ಪಬ್ಜಿ ಗೇಮ್ ಆಡ್ತಾ ಇರುವಾಗಲೇ ರಕ್ತದೊತ್ತಡ ಹೆಚ್ಚಾಗಿ ಯುವಕ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. 22 ವರ್ಷದ ಮೊಹಮ್ಮದ್ ಕೈಫ್ ಮೃತ ಯುವಕ. ಖೈರ್ ನಗರದ ಗುಲಾರ್ ವಾಲಿ ಗಾಲಿಯಾ ನಿವಾಸಿಯಾಗಿರುವ ಕೈಫ್ ಕಳೆದ 4 ತಿಂಗಳಿಂದ ಆನ್ಲೈನ್ ಗೇಮಿಂಗ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದ. ತಡರಾತ್ರಿಯವರೆಗೂ ಪಬ್ಜಿ ಗೇಮ್ ಆಡ್ತಾ ಇದ್ದ. ತಡರಾತ್ರಿ ಸುಮಾರು 3 ಗಂಟೆಯ ವೇಳೆಗೆ ಪಬ್ಜಿ ಆಡ್ತಾ ಇರುವಾಗ ಬಿಪಿ 300ರ ಗಡಿ ದಾಟಿ ಕೈಫ್ ಕುಸಿದು ಬಿದ್ದಿದ್ದಾನೆ. ಶಬ್ದ ಕೇಳಿ ಮನೆಯವರು ಕೋಣೆಗೆ ಕೈಫ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ನೋಡಿದಾಗ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗಿದೆ. ಮೊಹಮ್ಮದ್ ಕೈಫ್ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮತ್ತೊಂದು ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಫೆಬ್ರವರಿ 5ರಂದು ವಿಮಾನ ನಿಲ್ದಾಣದ ರನ್ವೇ ಪ್ರದೇಶಕ್ಕೆ ಬೃಹತ್ ಆಕಾರದ ಬಲೂನ್ ಹಾರಿ ಬಂದು ಆತಂಕ ಸೃಷ್ಟಿಸಿದೆ. ಅಸಲಿಗೆ ಹೊಸಕೋಟೆಯಲ್ಲಿ ಹಾರಾಟ ಆದ ಬಲೂನ್ ಏರ್ಪೋರ್ಟ್ಗೆ ಬಂದಿದೆ. ಡಿಜಿಸಿಎ ನಿಯಮದ ಪ್ರಕಾರ ಯಾವುದೇ ಡ್ರೋನ್ ಹಾಗೆಯೇ ಬಲೂನ್ ಹಾರಾಟ ಏರ್ಪೋರ್ಟ್ನಲ್ಲಿ ನಿಷೇಧ. ಆದರೆ ಹೊಸಕೋಟೆಯ ಬಿಸಿಡಿ ಅನ್ನುವ ಖಾಸಗಿ ಕಂಪನಿಯ ಬಲೂನ್ ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಹಾರಿ ಬಂದಿದೆ. ಕೂಡಲೇ ಸಿಎಸ್ಎಫ್ ಸಿಬ್ಬಂದಿ ಬಲೂನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತಮಿಳುನಾಡಿನ ಸೂಳಗಿರಿ ಪೊಲೀಸ್ ಠಾಣೆ ಬಳಿ ನಿಲ್ಲಿಸಿದ್ದ ವಾಹನಗಳಿಗೆ ಬೆಂಕಿ ತಗುಲಿದೆ. ಪ್ರಕರಣಗಳ ಸಂಬಂಧಪಟ್ಟಂಗೆ ಸೀಸ್ ಮಾಡಲಾಗಿದ್ದ ವಾಹನಗಳಿಗೆ ಬೆಂಕಿ ಬಿದ್ದಿದೆ. ಸೂಳಗಿರಿ ಠಾಣೆ ಮುಂಭಾಗದಲ್ಲಿ ನಿಲ್ಲಿಸಿದ್ದ ವಾಹನಕ್ಕೆ ಏಕಾಏಕಿ ಬೆಂಕಿ ಬಿದ್ದಿದ್ದು 2 ಕಾರು, ಟಾಟಾ ಏಸ್ ವಾಹನ ಮತ್ತು ಲಾರಿ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದ್ದಾರೆ. ನೆಲಮಂಗಲ ಬಳಿಯ ಹುಸ್ಕೂರು ಗ್ರಾಮದಲ್ಲಿ ಸರಗಳ್ಳತನ ನಡೆದಿದೆ. ಬೈಕಲ್ಲಿ ಬಂದ ಕಳ್ಳರು ಮಹಿಳೆಯ ಮುಖಕ್ಕೆ ಸ್ಪ್ರೇ ಮಾಡಿ ಚಿನ್ನ ಕದ್ದಿದ್ದಾರೆ ಎನ್ನಲಾಗ್ತಿದೆ. ಈ ವೇಳೆ ನೆಲಕ್ಕೆ ಬಿದ್ದ ಜ್ಯೋತಿ ಅನ್ನುವ ಮಹಿಳೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಸಂಬಂಧ ಡಿಸಿಪಿ ಪ್ರತಿಕ್ರಿಯೆ ಕೊಟ್ಟಿದ್ದು ಮಹಿಳೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಇನ್ನು ಕಮಿಷನರ್ ಕೂಡ ಮಾತನಾಡಿ ಸ್ಥಳಕ್ಕೆ ಡಿಸಿಪಿ ವಿಸಿಟ್ ಮಾಡಿದ್ದಾರೆ. ಹೆಚ್ಚಿನ ವಿಚಾರ ಇನ್ನಷ್ಟೇ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಸರ್ ಅವರು ಅರ್ಲಿ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋರು. ಬೆಳಿಗ್ಗೆ ಇವತ್ತು 5 ಗಂಟೆಗೆ ಎದ್ದು ಅವ್ರ ವಾಶ್ರೂಮ್ ಆಚೆ ಇರೋದು, ಮನೆಯಿಂದ ಆಚೆ ಅಲ್ಲಿ ಬಂದಿದ್ದಾರೆ.
ಅವ್ರು ಬರ್ಬೇಕಾದ್ರೆ ಯಾರು ಒಳಗಡೆ ಹೋಗೋದು ನೋಡಿ ಆಚೆಯಿಂದ ಮನೆ ಬಾಗಿಲು ಬೋಲ್ಟ್ ಹಾಕಿದ್ಮೇಲೆ ಅವ್ರು ಹೊರಗಡೆ ಬಂದ್ಮೇಲೆ ಅವ್ರ ಚೈನ್ ಕಿತ್ಕೊಂಡು ತಳ್ಳಿದ್ದಾರೆ, ಏನು ಗೊತ್ತಿಲ್ಲ. ಕಿವಿಯಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿದೆ. ಅಲ್ಲಿ ಜ್ಞಾನ ತಪ್ಪು ಬಿದ್ದೋಗಿದ್ದಾರೆ, ಯಾರು ನೋಡ್ಕೊಂಡಿಲ್ಲ. ಮನೇಲಿ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ ಅಂತ ಬಾಗಿಲು ತೆಗಿಯಕ್ಕೆ ಹೋಗಿದ್ದಾರೆ. ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದೆ. ಅವ್ರ ಎದುರುಗಡೆ ಮನೆಗೆ ಫೋನ್ ಮಾಡಿ ಕರೆಸಿ ಆಮೇಲೆ ನೋಡಿದ್ಮೇಲೆ ಅವ್ರು ಜ್ಞಾನ ತಪ್ಪು ಬಿದ್ದೋಗಿದ್ರು. ಆಮೇಲೆ ಅವ್ರು ಬೋಲ್ಟ್ ಎಲ್ಲ ತೆಗೆದ್ಮೇಲೆ ಬಂದು ನೋಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಒಬ್ಬರು ಮಹಿಳೆ ಜ್ಯೋತಿ ಅಂತ, ವಯಸ್ಸು ಅರೌಂಡ್ 42 ಇಯರ್ಸ್. ಇವರು ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಅವರ ಮನೆ ಮುಂದೆ ಕಾಂಪೌಂಡ್ನಲ್ಲಿ ಬಿದ್ದಿರ್ತಾರೆ. ಅವರನ್ನ ಗಂಡ ಮನೆಯಲ್ಲೇ ಇರಬೇಕಾದ್ರೆ ಬೆಳಿಗ್ಗೆ ವಾಶ್ರೂಮ್ಗೆ ಅಂತ ಹೋಗಿ ಮನೆ ಒಳಗಡೆ ಇರೋ ಸಂದರ್ಭದಲ್ಲಿ ಅವ್ರ ಗಂಡ ನೋಡಿದಾಗ ಆಕೆ ಮನೆ ಹೊರಗೆ ಚಿಲ್ಕ ಹಾಕಿರೋದು ಕಂಡು ಬರ್ತದೆ. ಆಮೇಲೆ ಹೊರಗಿನವ್ರಿಗೆ ಕರೆದು ಪರಿಶೀಲನೆ ಮಾಡಿದಾಗ ಆಕೆ ಅಲ್ಲಿ ಪ್ರಾಣ ಇಲ್ದಿರ ಇರೋದು ಕಂಡು ಬರ್ತದೆ. ಒಬ್ಬರು ಮಹಿಳೆ ಜ್ಯೋತಿ ಅಂತ, ವಯಸ್ಸು ಅರೌಂಡ್ 42 ಇಯರ್ಸ್. ಇವರು ಒಂದು ಅನುಮಾನ ಸ್ಪ್ರೇ ಹಾಕಿದ್ದಾರೆ, ಇದು ಮಾಡಿದಾರಲ್ಲ ಅಲ್ಲ ಈ ಪ್ರಕರಣದ ಹೇಳ್ತಾ ಇದ್ದೀನಿ. ಅದು ವೆರಿಫೈ ಮಾಡಬೇಕು ಇನ್ನು ಏನಿದೆ ಆ್ಯಕ್ಚುಲಿ, ಯಾಕೆಂದರೆ ಭಾಳ ಅದು ಫಸ್ಟ್ ಟೈಮ್ ಈ ಥರ ಕೇಸ್ ಆಗಿದೆ. ವೆರಿಫೈ ಮಾಡಿದರೆ ಏನಿದೆ ನಿಜ ಅಂತ ಗೊತ್ತಾಗುತ್ತೆ. ಆನೇಕಲ್ನಲ್ಲಿ ಸರಗಳತನ ಪ್ರಕರಣ ಹೆಚ್ಚಾಗಿದೆ. ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ ಸರಗಳತನ ನಡೆದಿದೆ. ಮನೆಗೆ ದಿನಸಿ ಸಾಮಗ್ರಿ ತರೋಕೆ ಹೋಗ್ತಾ ಇದ್ದ ಮಂಜುಳಾ ಅನ್ನೋರ ಚಿನ್ನದ ಸರ ಕದ್ದ ಕಳ್ಳ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಸುಮಾರು 40 ಗ್ರಾಂ ಚಿನ್ನದ ಸರ ಕಳ್ಳತನ ಆಗಿದೆ. ಈ ಸರಗಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಇಂಡಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯ ಚಿನ್ನದ ಸರ ಕಿತ್ತು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸರ ಕಿತ್ತುಕೊಳ್ಳುವ ಸಲುವಾಗಿ ನೆಲಕ್ಕೆ ಬಿದ್ದ ಮಹಿಳೆಯನ್ನ ಸರಗಳ್ಳರು ಎಳೆದಾಡಿದ್ದಾರೆ. ನಿನ್ನೆ ಘಟನೆ ನಡೆದಿದೆ. ಇನ್ನು ಇದೇ ರೀತಿಯ ಘಟನೆ ಅಲಮೇಲ ಪಟ್ಟಣದಲ್ಲೂ ನಡೆದಿದೆ. ಬಸ್ ಹತ್ತಲಿಕ್ಕೆ ಹೋಗ್ತಾ ಇದ್ದ ಮಹಿಳೆಯ ಸರ ಎಗರಿಸಿ ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಇನ್ನು 2 ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ವಿಜಯಪುರದಲ್ಲಿ ಸರಗಳ್ಳರ ಹಾವಳಿಯನ್ನು ತಡೆಯೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಗಾಂಜಾ ವ್ಯಸನಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಗಾಂಜಾ ಸೇವಿಸಿ ನಡು ರಸ್ತೆಯಲ್ಲಿಯೇ 3 ಯುವಕರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಸಂತೆ ಆವರಣದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿರುವಂಥದ್ದು. ಜಾರ್ಖಂಡ್ನಿಂದ ಕೆಲಸಕ್ಕಾಗಿ ಬಂದಿರುವ ಯುವಕರು ಗಾಂಜಾ ಸೇವನೆ ಮಾಡಿ ವಿಚಿತ್ರವಾಗಿ ವರ್ತಿಸಿದ್ದಾರೆ. ನೀರು ಹಾಕಿ ಎಬ್ಬಿಸಲು ಪೊಲೀಸರು ಯತ್ನಿಸಿದರೂ ಕೂಡ ಯುವಕರು ಎದ್ದೇ ಇಲ್ಲ. ಯುವಕರನ್ನ ಎಬ್ಬಿಸಲು ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ರಸ್ತೆಯಲ್ಲೇ ಬಿದ್ದಿದ್ದ ಯುವಕರನ್ನು ನೋಡಲು ಸ್ಥಳೀಯರು ಮುಂದೆ ಬಿದ್ದಿದ್ದರು. ಇಂದು ರಾಜ್ಯಸಭೆ ಹಾಗೂ ಲೋಕಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಭಾರಿ ಗದ್ದಲ ಉಂಟಾಗಿತ್ತು. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ವೇಳೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತನಾಡಲು ಅವಕಾಶ ನೀಡಿಲ್ಲ ಅಂತ ಆರೋಪಿಸಿದ ವಿಪಕ್ಷಗಳು ಸದನದಲ್ಲಿ ಗದ್ದಲ ಎಬ್ಬಿಸಿದ್ದು. ಇನ್ನು ಫೆಬ್ರವರಿ 5ರಂದು ಪ್ರಧಾನಿಗೆ ಸದನಕ್ಕೆ ಬರುವುದು ಬೇಡ ಅಂತ ನಾನೇ ಹೇಳಿದ್ದೆ ಅಂತ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದು ಇವತ್ತಿನ ಚರ್ಚೆಗೆ ಕಾರಣವಾಗಿದೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿಪಕ್ಷಗಳು ನಿರ್ಧರಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಗದ್ದಲದ ಕಾರಣದಿಂದಾಗಿ ರಾಜ್ಯಸಭೆ ಕಲಾಪವನ್ನು 2 ಗಂಟೆಯವರೆಗೆ ಮುಂದೂಡಲಾಗಿತ್ತು. ರಾಜ್ಯ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಈ ಬಗ್ಗೆ ಸಚಿವ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದವರು, ಸಿದ್ದರಾಮಯ್ಯ ಯಾರನ್ನು ಟಾರ್ಗೆಟ್ ಮಾಡೋ ಪ್ರಶ್ನೆ ಇಲ್ಲ. ಮೂಡಾದಲ್ಲಿ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿದ್ರು, ಅದನ್ನ ದೇವೇಗೌಡ ಫ್ಯಾಮಿಲಿ ಮಾಡಿದ್ರು ಅಂತ ಹೇಳೋದಕ್ಕಾಗತ್ತಾ? ಯಾವುದೇ ವಿಚಾರದಲ್ಲಿ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ. ತಪ್ಪು ಮಾಡಿದ್ರೆ ಹೆದರಬೇಕು, ತಪ್ಪು ಮಾಡದಿದ್ರೆ ಹೆದರೋದು ಯಾಕೆ? ಟಾರ್ಗೆಟ್ ಮಾಡೋದು ಬಿಜೆಪಿಯವರು. ನಮ್ಮ ಸರ್ಕಾರ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸುಳ್ಳು ದೇವತನು ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತು. ಅದರ ದೇವೇಗೌಡರು ಕುಟುಂಬರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದ? ಹಾಗೆ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಲ್ಲ. ಟಾರ್ಗೆಟ್ ಮಾಡೋರು ಯಾರು? ಬಿಜೆಪಿಯವರು. ಇನ್ನು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆಗೂ ಎಂಬಿಪಿ ತಿರುಗೇಟ್ ಕೊಟ್ಟಿದ್ದಾರೆ. ವಿಪಕ್ಷ ಸ್ಥಾನದಲ್ಲಿ ಸೋಮಣ್ಣ ಇದ್ದಾರೆ, ಅದಕ್ಕಾಗಿ ಏನೇನೋ ಮಾತಾಡ್ತಾರೆ. ಸಿದ್ದರಾಮಯ್ಯ ಸಶಕ್ತರಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಸೋಮಣ್ಣ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳಿದರು. ಸಶಕ್ತರಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ, ಸಶಕ್ತರಾಗಿದ್ದಾರೆ, ಹಾಗಾಗಿ ಆರೋಗ್ಯವಂತರಾಗಿದ್ದಾರೆ. ಏನ್ರಿ ಅವ್ರು 100 ವರ್ಷ ಬಾಳ್ತಾರ, ಹೆಚ್ಚಿಗೆ ಬಾಳ್ತಾರ. ಅದಕ್ಕೆ ಸೋಮಣ್ಣ ಅವರು ಯಾವುದೂ
ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಧಿಕಾರ ರಾಮನಗರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ನಿಖಿಲ್ ಎಚ್ಡಿಕೆ ತಯಾರಿ ನಡೆಸಿದ್ದಾರೆ. ಈ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ. ರಾಮನಗರ ಯಾರಪ್ಪನ ಸ್ವತ್ತು ಅಲ್ಲ. ಯಾರು ಬೇಕಿದ್ರೂ ರಾಮನಗರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಕುಮಾರಸ್ವಾಮಿಯನ್ನ ಚುನಾವಣೆಗೆ ನಿಲ್ಬೇಡಿ ಅಂತ ಹೇಳಲು ಸಾಧ್ಯ ಆಗುತ್ತಾ? ಶಿಸ್ತು ಇಲ್ಲದೆ ಇರೋರು ಎಲ್ಲಿ ಬೇಕಿದ್ರೂ ನಿಂತ್ಕೊಳ್ತಾರೆ. ಎಚ್ಡಿಕೆ ಅವರ ಕುಟುಂಬದ ರಾಜಕೀಯ ಹಿನ್ನೆಲೆಗೂ ಅವರ ರಾಜಕೀಯ ಹಿನ್ನೆಲೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಕುರ್ಚಿ ಕದನದ ಮಧ್ಯೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿ, ತಂದೆಯ ಪರವಾಗಿ ಮಾತಾಡುವಾಗ ಪದೇ ಪದೇ ಮಾತಾಡೋದು ಸರಿಯಲ್ಲ. ಎಲ್ರಿಗೂ ತಂದೆ ಮೇಲೆ ಪ್ರೀತಿ ಇರುತ್ತೆ. ಈ ರೀತಿಯ ಹೇಳಿಕೆ ಕೊಟ್ಟು ಬೇರೆಯವರನ್ನ ಪ್ರೊವೋಕ್ ಮಾಡೋದು ಸರಿ ಅಲ್ಲ ಅಂತ ಹೇಳಿದ್ದಾರೆ. ದೇವರಾಜು ಅರಸು ಬಳಿಕ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಅಳಿಲು ಸೇವೆ ಮಾಡಿದ್ದಾರೆ. ಈಗ ಡಿಕೆಶಿಗೂ ಸಿಎಂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಆಯಿತು. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಪ್ರಧಾನಿ ಮೋದಿ ಹೆಸರಿದೆ. ಎಪ್ಸ್ಟೀನ್ ಒಬ್ಬ ದಂಧೆಕೋರ. ಆ ದಂಧೆಕೋರನ ಜೊತೆ ಪ್ರಧಾನಿ ಮೋದಿ ಇದ್ದಾರೆ ಎನ್ನುವ ಸುದ್ದಿ ಇದೆ. ಈ ಸುದ್ದಿಯ ಕುರಿತಂತೆ ಮೋದಿ ಸ್ಪಷ್ಟನೆ ಕೊಡಬೇಕು. ಇದೆಲ್ಲದರ ಜೊತೆ ಅಮೆರಿಕದ ಜೊತೆ ಒಪ್ಪಂದದಿಂದ ನಮ್ಮ ರೈತರಿಗೆ ಭಾರಿ ಸಮಸ್ಯೆಯಾಗಿದೆ. ಈ ಎಲ್ಲ ವಿಚಾರ ಕುರಿತು ಮೋದಿ ಸ್ಪಷ್ಟನೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಪ್ರಧಾನಿ ಮೋದಿ ಹೆಸರು ಉಲ್ಲೇಖ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಮೋದಿ ವಿರುದ್ಧ ಜೈಕಾರ ಕೂಗಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. 14 ಮಂದಿ ಅಧಿಕಾರಿಗಳಿರೋ ಬಿಎಂಆರ್ಸಿಎಲ್ ಬೋರ್ಡ್ ಮೆಂಬರ್ಸ್ ಸಭೆ ಮಾಡಲಿದ್ದು, ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆಯಲಿದೆ. ರಾಜ್ಯದಿಂದ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ರಾಜ್ಯ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರವಿಶಂಕರ್ ಜೆ ಭಾಗಿಯಾಗಲಿದ್ದಾರೆ. ಇನ್ನು ಇವತ್ತಿನ ಸಭೆಯಲ್ಲಿ 5% ದರ ಏರಿಕೆ ಮುಂದುವರಿಸುತ್ತಾ ಅಥವಾ ಹೊಸ ದರ ನಿಗದಿಗೆ ಸಮಿತಿಯನ್ನ ಬೋರ್ಡ್ ರಚನೆ ಮಾಡುತ್ತಾ ಅನ್ನೋದರ ಬಗ್ಗೆ ನಿರ್ಧಾರ ಆಗಲಿದೆ. ಇನ್ನು ಬಿಎಂಆರ್ಸಿಎಲ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಇವತ್ತಿನಿಂದ ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗಬೇಕಾಗಿತ್ತು, ಆದರೆ ಅದನ್ನು ತಡೆ ಹಿಡಿಯುವಂತೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮಂಡಳಿಯಲ್ಲಿ ಏನು ಚರ್ಚೆ ಆಗುತ್ತೋ ಅದರ ಮೇಲೆ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ಗರಿಷ್ಠ 5% ದರ ಏರಿಕೆ ಮಾಡಲು ಅವಕಾಶ ಇದೆ ಅಂತ ಹೇಳಿದರು. ಆದಮೇಲೆ ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಮೆಟ್ರೋ ದರ ಇವತ್ತಿಂದ ಜಾರಿಗೆ ಬರಬೇಕಿತ್ತು. ಆದರೆ ನಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಒಂದು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಮ್ಯಾಕ್ಸಿಮಮ್ ಇನ್ನು ಮೆಟ್ರೋ ದರ ಏರಿಕೆ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಮೆಟ್ರೋ ದರ ಏರಿಕೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಗೆ ಖಾಲಿ ಟ್ರಂಕ್ ತಂದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಕಿಡಿಕಾರಿದ್ರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್, ಖಾಲಿ ಟ್ರಂಕ್ ಹಿಡಿದು ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ ಅನ್ನೋ ಬದಲು ಕೇಂದ್ರ ರಾಜ್ಯಕ್ಕೆ ಬರುವ ಹಣವನ್ನ ಕೊಡಿಸಲಿ. ಕೇಂದ್ರದಿಂದ ನಮಗೆ ಅನುದಾನ ಬಾಕಿ ಇದೆ, ಅದನ್ನ ಅವರು ಮೊದಲು ಕೇಂದ್ರದ ಜೊತೆ ಮಾತಾಡಿ ಅನುದಾನ ಕೊಡಿಸಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ, ನಮ್ಮಿಂದ ಇಷ್ಟ. ಮೆಟ್ರೋ ಜಟಾಪಟಿ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಮೆಟ್ರೋ ಬಗ್ಗೆ ಏನೇನೋ ಆಗಿದೆ ಅಂತ ಕಾಂಗ್ರೆಸ್ನವರು ಬಾಯಿ ಬಡ್ಕೋತಿದ್ದಾರೆ. ಆದರೆ ಈ ಹಿಂದೆ ಮೆಟ್ರೋಗೆ ಹೆಚ್ಚು ಹಣ ಕೊಡ್ತಿರೋದು ನಾವೇ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದರು. ಆದರೆ ಈಗ ದರ ಏರಿಕೆ ವಿಚಾರದಲ್ಲಿ ಮಾತ್ರ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ಕೂರಿಸ್ತಿದ್ದಾರೆ. ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ದರ ಏರಿಕೆಗೆ ಸರ್ಕಾರ ಕೈ ಹಾಕಿದೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ,
ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಕೇಂದ್ರ ಸರ್ಕಾರ ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ಮದೇ ಗೌರ್ಮೆಂಟ್ ಆರ್ಡ್ರು ನನ್ನ ಹತ್ರ ಇದೆ. ಈಗ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತಪ್ಪ, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ₹1 ಜಾಸ್ತಿ ಮಾಡಿದ್ದಾರೆ ಅಂತ ಆದೇಶ ಬಂತು ಅಂದ್ರೆ ಇಡೀ ದೇಶದಲ್ಲಿರೋ ಎಲ್ಲ ಕಡೆ ಆದೇಶ ಹೋಗಿರ್ತದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಬಂಧನ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಷ್ಟು ಪುಕ್ಕಲ ಹೇಳಿ ಸಿಎಂ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿರುವಂಥದ್ದು ಈ ಸರ್ಕಾರ ಹಣಿಲಿಕ್ಕೆ, ಅವರನ್ನು ತುಳಿಲಿಕ್ಕೆ, ಅವರನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ಉದಾಹರಣೆಯಾಗಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಈಗ ಸಿನಿಮಾ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾ ಪ್ರಚಾರದಲ್ಲಿ ಗಿಲ್ಲಿ ಬ್ಯುಸಿ ಆಗಿದ್ದಾರೆ. ವಿಜಯಾನಂದ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಹಾಗೂ ಅಮೃತಾಂಜನ್ ನಟ ಗೌರವ್ ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೇ 27ರಂದು ಸಿನಿಮಾ ರಿಲೀಸ್ ಆಗಲಿದೆ. ಕೊಲೆ ಕೇಸಲ್ಲಿ ಅಂಧರಾಗಿರೋ ಕಮಲಾಕರ ಭಟ್ ಕಾಮಪುರಾಣ ಒಂದೆರಡಲ್ಲ. ಕಮಲಾಕರ ಭಟ್ರದ್ದು ಎನ್ನಲಾದ ಇನ್ನೊಂದು ಆಡಿಯೋ ವೈರಲ್ ಆಗಿದೆ. ಜೀವನ ಪೂರ್ತಿ ಬದುಕೋದಾದ್ರೆ ಇವಳ ಜೊತೆನೆ, ಅವಳ ಚಪ್ಪಲಿ ಸೈಜ್ ಕೂಡ ನನಗೆ ಗೊತ್ತು ಅಂತ ಹೇಳಿರೋ ಆಡಿಯೋ ಈಗ ವೈರಲ್ ಆಗಿದೆ. ಸುಚಿತ್ರಾಗೂ ಮುನ್ನ 9 ವರ್ಷಗಳ ಕಾಲ ಶಿರ್ಸಿ ಮೂಲದ ಮಹಿಳೆಯ ಜೊತೆಗೆ ಒಡನಾಟ ಹೊಂದಿದ್ರಂತೆ. ಇತ್ತೀಚೆಗೆ ಆ ಮಹಿಳೆ ಕಮಲಾಕರ್ಗೆ ಆಗಾಗ ಕರೆ ಮಾಡ್ತಿದ್ರಂತೆ. ವಿಚಾರ ತಿಳಿದ ಸುಚಿತ್ರಾ ಕಮಲಾಕರ್ಗೆ ಕ್ಲಾಸ್ ತಗೊಂಡಿದ್ರಂತೆ. ಸುಚಿತ್ರಾಳ ಭಯಕ್ಕೆ ಆಕೆಯ ಮುಂದೆಯೇ ಮಹಿಳೆಗೆ ನಿಂದಿಸಿ ಕಮಲಾಕರ್ ಆಡಿಯೋ ಕಳುಹಿಸಿದ್ದು ಈ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಗ್ರಾಮಸ್ಥರಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ಹುಲಿಗುಡ್ಡ, ಕುಕ್ಕನೂರು ತಾಲೂಕಿನ ನೆಲಜೇರಿ, ಸೋಂಪುರ ಗ್ರಾಮಗಳಲ್ಲಿ ಸರ್ಕಾರಕ್ಕೆ ಜಮೀನು ಕೊಡುವವರಿಗೆ ವೈಯಕ್ತಿಕವಾಗಿ 1 ಲಕ್ಷ ಹಣ ಕೊಡುವುದಾಗಿ ರಾಯರೆಡ್ಡಿ ಆಫರ್ ಕೊಟ್ಟಿದ್ದಾರೆ. ಈ ವರ್ಷ ಸರ್ಕಾರಿ ಹೈಸ್ಕೂಲ್ ಪ್ರಾರಂಭ ಆಗಿದೆ. ಪ್ರೌಢಶಾಲೆ ಪ್ರಾರಂಭಿಸಲು 2 ಕೋಟಿ ರೂಪಾಯಿ ಮಂಜೂರಾಗಿದೆ. ಆದರೆ ಜಮೀನು ಲಭ್ಯ ಇರದ ಕಾರಣ ಕಟ್ಟಡ ಆರಂಭ ಮಾಡೋದಕ್ಕಾಗ್ತಾ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮಸ್ಥರು ಜಮೀನು ಕೊಡಬೇಕು. ಸರ್ಕಾರ ಪ್ರತಿ ಎಕರೆಗೆ ಅಂದಾಜು 6 ರಿಂದ 7 ಲಕ್ಷ ಹಣ ಕೊಡುತ್ತೆ. ನಾನು ವೈಯಕ್ತಿಕವಾಗಿ 1 ಲಕ್ಷ ಹಣ ಕೊಡ್ತೇನೆ. ಶಾಲೆ ಆರಂಭಿಸಲು ಗ್ರಾಮಸ್ಥರು ಜಮೀನು ಕೊಡಿ ಅಂತ ಮನವಿ ಮಾಡಿದರು. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೌತಳ್ಳಿಯಲ್ಲಿ ಚಿರತೆ ದಾಳಿ ಮಾಡಿರುವಂಥದ್ದು. ಚಿರತೆ ದಾಳಿಯಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಅಸ್ಸಾಂ ಮೂಲದ ಸುಲ್ತಾನ, ಸಬೀನಾ ಗಾಯಾಳುಗಳು ಚಂದ್ರೇಗೌಡ ಅನ್ನೋರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಚಿರತೆ ಅಟ್ಯಾಕ್ ಆಗಿದೆ. ಗಾಯಾಳುಗಳನ್ನು ಚಿಕ್ಕಮಗಳೂರು ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಾವಣಗೆರೆ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಜಾತ್ರೆಗೆ ಸಿದ್ಧತೆ ಜೋರಾಗಿದ್ದು, ಈ ಮಧ್ಯೆ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಬಸವರಾಜ ದದ್ದಲ್ರನ್ನ ಆಯ್ಕೆ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನ ತುಳಿಯುವ ಕೆಲಸ ಮಾಡುತ್ತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಸವರಾಜ ದದ್ದಲ್ ಹೆಸರು ಕೇಳಿ ಬಂದಿತ್ತು. ಅವರನ್ನೇ ಜಾತ್ರಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರುವುದು ಆಶ್ಚರ್ಯ ತಂದಿದೆ ಅಂತ ಆಕ್ರೋಶ ಹೊರಹಾಕಿದರು. ಯಡಿಯೂರಿನ ಮಂಟಪದಲ್ಲಿ ಮದುವೆಯಾಗಲು ಮುಂದಾಗಿದ್ದ ವರನಿಗೆ ಮೊದಲ ಹೆಂಡತಿ ರಂಪಾಟ ಮಾಡಿ ಶಾಕ್ ಕೊಟ್ಟಿದ್ದು, ಇದೀಗ ಮದುವೆಯಾಗಲು ರೆಡಿಯಾಗಿದ್ದ ಹರಿಪ್ರಸಾದ್ಗೆ ಇನ್ನೊಂದು ಶಾಕ್ ಎದುರಾಗಿದೆ. ಕುಣಿಗಲ್ ತಾಲೂಕಿನ ಅಮೃತೂರು ಠಾಣೆಯಲ್ಲಿ ಮಂಡ್ಯ ಮೂಲದ ಯುವತಿಯೊಬ್ಬಳು ದೂರು ಕೊಟ್ಟಿದ್ದಾರೆ. ಮೊದಲ ಮದುವೆಯನ್ನ ಮುಚ್ಚಿಟ್ಟು ಮತ್ತೊಂದು ಮದುವೆಯಾಗಲು ಬಂದಿದ್ದಾಗಿ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ಆಡಿಸುವ ವಿಚಾರದ ಬಗ್ಗೆ ಕೆಎಸ್ಸಿ ಹಾಗೂ ಆರ್ಸಿಬಿ ನಿಯೋಗ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ. ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗ ಗೃಹ ಸಚಿವರ ಜೊತೆ ಬೆಂಗಳೂರಲ್ಲಿ ಆರ್ಸಿಬಿ ಪಂದ್ಯಾವಳಿ ಆಡಿಸುವ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಬೆಂಗಳೂರಲ್ಲಿ ಆರ್ಸಿಬಿ ಪಂದ್ಯ ಆಡಿಸುವ ವಿಚಾರವಾಗಿ ಜಸ್ಟಿಸ್ ಕುನ್ನಹ ಅವರ ವರದಿಯ ಶಿಫಾರಸು ಪಾಲಿಸಬೇಕು ಅಂತ ಹೇಳಿದ್ದೇವೆ. ಸರ್ಕಾರದಿಂದ ರಚನೆ ಮಾಡಲಾಗಿರುವ ಸಮಿತಿ ಕೂಡ ಒಂದಷ್ಟು ಶಿಫಾರಸು ಮಾಡಿದೆ. ಐಪಿಎಲ್ ಮ್ಯಾಚ್ ಬರ್ತಾ ಇದೆ, ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಕೂಡ ಸಿಗಬೇಕಿದೆ. ಬುಧವಾರ ನಾನು ಸಭೆ ಕರೆದಿದ್ದೇನೆ. ಸರ್ಕಾರದಿಂದ ಅದೇನು ಬೇಕು, ಆರ್ಸಿಬಿಗೆ ಏನು ಸೂಚನೆ ಕೊಡಬೇಕು ಕೊಡ್ತೀವಿ. ಬೆಂಗಳೂರಲ್ಲಿ ಮ್ಯಾಚ್ ಆಗಬೇಕು ಅಂತ ಅಭಿಮಾನಿಗಳು ಬಯಸ್ತಾ ಇದ್ದಾರೆ. ಸುರಕ್ಷತೆ ಸೇರಿ ಎಲ್ಲವನ್ನು ನೋಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ.
ನೈಜೀರಿಯಾದಲ್ಲಿ ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಟ್ರಕ್ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ಟ್ರಕ್ಕಲ್ಲಿದ್ದ ಸುಮಾರು 30 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಕಾನೋ ರಾಜ್ಯದ ಗೆಜಾವಾ ಪ್ರದೇಶದ ಕಾನ್ವಾರ್ ಬಾರ್ಡೆ ಪಟ್ಟಣದ ಪ್ರಮುಖ ಹೆದ್ದಾರಿಯಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ದೊಡ್ಡ ಟ್ರೈಲರ್ ಟ್ರಕ್ ಅದಾಗಿದ್ದು ಅತಿ ವೇಗದಲ್ಲಿ ಚಲಿಸ್ತಾ ಇದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಭೀಕರ ಅಪಘಾತ ಸಂಭವಿಸಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಅವರ ಮಗ ಭೀಕರ ಅಪಘಾತ ಮಾಡಿದ್ದಾನೆ. ದುಬಾರಿ ಬೆಲೆಯ ಲ್ಯಾಂಬೋರ್ಗಿನಿ ಕಾರಿನಿಂದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಘಟನೆ ನಡೆದಿದೆ. ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಪಾದಾಚಾರಿಗಳಿಗೆ ಗಂಭೀರ ಗಾಯ ಆಗಿದೆ. ಕಾರಿನಲ್ಲಿದ್ದ ಉದ್ಯಮಿ ಮಗ ಶಿವಂ ಮಿಶ್ರಾಗೂ ಗಂಭೀರ ಗಾಯ ಆಗಿದ್ದು, ಕುಡಿದು ಕಾರನ್ನ ವೇಗವಾಗಿ ಓಡಿಸ್ತಾ ಇದ್ದ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ.